ಪಡ್ತಾ ಇರ್ಲಿಲ್ಲ. ಬಟ್ ಸುದೀಪ್ ಅವ್ರದ್ದು ಹಂಗಾಗಿರ್ಲಿಲ್ಲ. ಅದಕ್ಕೆ ಯಾರು ಅಂತ ಪ್ರಶ್ನೆ ಇತ್ತು. ಸುದೀಪ್ ಬಿಗ್ ಬಾಸ್ ನಿರೂಪಣೆಗೆ ಸಂಬಂಧಪಟ್ಟಂತೆ ಕೊನೆಗೂ ಅವರನ್ನ ಕನ್ವಿನ್ಸ್ ಮಾಡುವಲ್ಲಿ ಕಲರ್ಸ್ ವಾಹಿನಿ ಟೀಮ್ ಸಕ್ಸಸ್ ಆಗಿದೆ. ಸುದೀಪ್ ಅವರ ತಾಯಿಗೂ ಕೂಡ ಬಿಗ್ ಬಾಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಕಳೆದ ಬಾರಿ ಪಾಪ ಕಳ್ಕೊಬಿಟ್ರು. ಅಸಂಖ್ಯಾತ ಅಭಿಮಾನಿಗಳು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳ ಕರೆಗೆ ಹೋಗ್ಕೊಟ್ಟಿದ್ದಾರೆ. ಸುದೀಪ್ ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕಿ ನಿರೂಪಣೆಗೆ ಓಕೆ ಅಂದಿದ್ದಾರೆ ಬಾದ್ಶಾ ಕಿಚ್ಚ. ಈ ಬಗ್ಗೆ ಮೊದಲು ಸುದ್ದಿಯನ್ನ ಬಿತ್ತರಿಸಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ಆಯ್ತು ಸುದೀಪ್ ಅವರ ಬಿಗ್ ಬಾಸ್ ಸುದ್ದಿ ಮತ್ತು ನಿರೂಪಣೆ. ಓಕೆ, ಸುದೀಪ್ ಬಿಗ್ ಬಾಸ್ ನಿರೂಪಣೆ ಮುಂದುವರಿಸಲು ವಾಹಿನಿಯಿಂದ ಮನವಿ ಹೋಗಿತ್ತು. ಅದು ಅಂತಿಂತ ವಾಹಿನಿ ಅಂದ್ರೆ ಮನವಿ ಎಲ್ಲ ಬಿಡಿ. ನೀವು ಅಂದ್ರೆ ಈಗ ಸಾಮಾನ್ಯವಾಗಿ ಹೆಂಗಾಗುತ್ತೆ ಅಂದ್ರೆ ಒಂದು ಫಿನಾನ್ಷಿಯಲಿಯೋ ಅಥವಾ ಮಗದೊಂದೋ ಕೆಲವೊಂದು ಮುನಿಸುಗಳಿಗೆ, ಅಸಮಾಧಾನಗಳಿಗೆ ಅಥವಾ ಒತ್ತಡಕ್ಕೆ ಸಿಲುಕಿ ಕೆಲವೊಬ್ರು ಸಾಕು ಅಂತ ಹೇಳ್ತಾರೆ. ಬಟ್ ಸುದೀಪ್ ಅವರ ವಿಚಾರದಲ್ಲಿ ಹಂಗಾಗಿರ್ಲಿಲ್ಲ. ಆ ಚಾನೆಲ್ ಅವರು ಅವ್ರನ್ನ ಬಿಟ್ಕೊಡಕ್ ರೆಡಿನೇ ಇರಲಿಲ್ಲ. ಆಮೇಲೆ ನಮ್ಗಳಿಗೂ ಅಷ್ಟೇ, ಕನ್ನಡದ ಬಿಗ್ ಬಾಸ್ ಅಂದ ತಕ್ಷಣ ಲೆಕ್ಕ ಹಾಕಿ ಸೀಸನ್ 1 ಇಲ್ಲಿ ತನಕ ಸುದೀಪ್ ಅವರೇ ನಡ್ಸ್ಕೊಂಡು ಹೋಗಿರೋದು. ಅವರನ್ನ ಆ ಜಾಗದಿಂದ ರೀಪ್ಲೇಸ್ ಮಾಡಿ ಬೇರೆ ಇನ್ಯಾರನ್ನಾದ್ರೂ ಕೂರಿಸ್ತಾರೆ ಅಂದ್ರೆ ನಮ್ಗೆ ಊಹೆ ಮಾಡ್ಕೊಳಕ್ಕೂ ಕಷ್ಟ ಆಗ್ತಾ ಇತ್ತು ಅಲ್ವಾ. ಸೊ ತಲೆ ಕೆಡಿಸ್ಕೋಬೇಡ್ರಿ, ಬಿಗ್ ಬಾಸ್ ಸೀಸನ್ 12 ಕೂಡ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಫಿಲ್ಮ್ ಬ್ಯೂರೋದಿಂದ ಕೀರ್ತಿ ನೀಡ್ತಾರೆ. ಕೀರ್ತಿ, ಅಂತೆ ಕಂತೆಗಳಿಗೆ ಜೊತೆಗೆ ಸುದೀಪ್ ಅವರೇ ಹೇಳಿದ್ರು ಇದೇ ನನ್ನ ಲಾಸ್ಟ್ ಸೀಸನ್ ಅಂತ. ಅದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ. ಸೊ ಯಾಕೆ, ಹೇಗೆ ಅಂಡ್ ಆ ಟೀಮ್ ಅವ್ರನ್ನ ಮನವೊಲಿಸುವಲ್ಲಿ ಹೇಗೆ ಯಶಸ್ವಿ ಆದ್ರು? ಕೀರ್ತಿ, ಈಗಾಗಲೇ ನಾವು ನೋಡೋದಾದರೆ ಕನ್ನಡ ಬಿಗ್ ಬಾಸ್ ಸೀಸನ್ 11 ಮುಗಿದ ತಕ್ಷಣ ಸೀಸನ್ 12 ಯಾವಾಗ ಶುರುವಾಗುತ್ತೆ ಅನ್ನೋಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೆ ಈ ಬಿಗ್ ಬಾಸ್ ಸೀಸನ್ಗೆ ನಿರೂಪಣೆ ಯಾರು ಮಾಡ್ತಾರೆ? ಅಕಸ್ಮಾತ್ ಕಿಚ್ಚ ಸುದೀಪ್ ಅವ್ರು ಮಾಡಲಿಲ್ಲ ಅಂದರೆ ಬೇರೆ ಯಾರು ರಿಪ್ಲೇಸ್ ಮಾಡಬಹುದು? ರಿಷಬ್ ಶೆಟ್ಟಿ ಅವ್ರ ಹೆಸರು ಕೇಳಿಬಂದಿತ್ತು, ಒಂದಷ್ಟು ಜನರ ಸ್ಟಾರ್ ನಟರ ಹೆಸರು ಕೂಡ ಕೇಳಿಬಂದಿತ್ತು, ರಮೇಶ್ ಅರವಿಂದ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಆದರೆ ಕಿಚ್ಚ ಸುದೀಪ್ ಅವರೇ ಈ ಬಾರಿಯ ಬಿಗ್ ಬಾಸ್ ಕೂಡ ನಿರೂಪಣೆ ಮಾಡ್ತಾರೆ ಅನ್ನೋಂಥದ್ದು ಪಕ್ಕಾ ಮಾಹಿತಿಯನ್ನು ಗ್ಯಾರಂಟಿ ನ್ಯೂಸ್ ಮೊದಲೇದಾಗಿ ಬ್ರೇಕ್ ಮಾಡಿತ್ತು. ಹಾಗೆ ಇವಾಗ ಸದ್ಯಕ್ಕೆ ಇವತ್ತು ನಡೆಯುವಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಬಿಗ್ ಬಾಸ್ ಸೀಸನ್ ಅವರ ಸುದ್ದಿಗೋಷ್ಠಿ ಇವತ್ತು ಸಂಜೆ 4 ಗಂಟೆಗೆ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಷಯಗಳು ರಿವೀಲ್ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಸಹ ಸುದೀಪ್ ಅವರು ಭಾಗಿಯಾಗ್ತಾರೆ ಸುದ್ದಿಗೋಷ್ಠಿಯಲ್ಲಿ. ನೀವು ಹೇಳಿದ ಹಾಗೆ ಸುದೀಪ್ ಅವರು ಯಾವುದೇ ಒಂದು ವಿಚಾರ ಇರಬಹುದು ಬಹಳಷ್ಟು ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ತಾರೆ. ಅದರಲ್ಲೂ ಸಹ ಅವರ ಅಭಿಮಾನಿಗಳು ಕೇಳ್ತಿದ್ರು, ನೀವು ಸಿನಿಮಾ ಕಡೆ ಗಮನ ತುಂಬ ಕಡಿಮೆ ಹರಿಸ್ತಾ ಇದ್ರೆ, ಯಾಕಂತ ಹೇಳಿದ್ರೆ ಅವರು ಒಂದು ಕ್ರಿಕೆಟ್ ಇರಬಹುದು, KCC ಇರ್ಬೋದು, CCL ಈ ರೀತಿ ಒಂದು ಕ್ರಿಕೆಟ್ ಟೀಮ್ ಕಟ್ಕೊಂಡು ಅವರು ಆ ಕಡೆ ಬ್ಯುಸಿ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿನಿಮಾ ಇರಬಹುದು, ಈ ಕಡೆ ರಿಯಾಲಿಟಿ ಶೋ ಇರಬಹುದು. ಈ ರೀತಿ ಇಷ್ಟೊಂದು ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ? ನಮಗೆ ನಿಮ್ಮ ಸಿನಿಮಾ ವರ್ಷಕ್ಕೆ ಒಂದಾದರೂ ಬೇಕೇ ಬೇಕು ಅಂತ ಹೇಳ್ತಾ ಇದ್ರು. ಅದರ ಬಿಲ್ಲಾರಗ ಬಾದ್ಶಾ ಶೂಟಿಂಗ್ ಸಹ ಅವರು ಈಗ ಹಮ್ಮಿಕೊಂಡಿರುವಂಥದ್ದು. ಅದರಲ್ಲೂ ಸಹ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಅದಕ್ಕೋಸ್ಕರ ವರ್ಕೌಟ್ ಕೂಡ ಅವ್ರು ಮಾಡ್ತಿರುವಂಥದ್ದು. ಇನ್ನು ಈ ಕಡೆ ಬಿಗ್ ಬಾಸ್ ಸೀಸನ್ 12 ಶುರು ಆದರೆ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದು ಈಗಾಗಲೇ ಕಂಟೆಸ್ಟೆಂಟ್ಸ್ ಇರ್ಬೋದು ಆ ಕುರಿತು ಸಹ ಚರ್ಚೆ ಆಗ್ತಿರುವಂಥದ್ದು. ತೆರೆಬರೆಯಲ್ಲಿ ಜೋರಾಗಿ ಬಿಗ್ ಬಾಸ್ ಮನೆ ಇರಬಹುದು, ಯಾವ ರೀತಿ ವೇದಿಕೆ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದಕ್ಕೆ ಎಲ್ಲ ಪರಿಕಲ್ಪನೆಯನ್ನು ಸಹ ಈಗ ಬ್ಲೂ ಪ್ರಿಂಟ್ನ ಹಾಕ್ಕೊಂಡಿರುವಂಥದ್ದು. ಅದರಲ್ಲೂ ಸಹ ಸ್ಪರ್ಧಿಗಳ ವಿಚಾರ, ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಪಕ್ಕಾ ಮಾಹಿತಿ. ಯಾಕಂತ ಹೇಳಿದ್ರೆ ಸುದೀಪ್ ಅವರ ಮನವೊಲಿಸೋದ್ರಲ್ಲಿ ಕಲರ್ಸ್ ಕನ್ನಡ ಟೀಮ್ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ಕೊಟ್ಟಂತಹ ಒಂದಷ್ಟು ಕಂಡೀಷನ್ಸನ್ನು, ಈ ಷರತ್ತುಗಳಿವೆ, ಈ ಷರತ್ತುಗಳಿಗೆ ನೀವೇನಾದರೂ ಓಕೆ ಅನ್ನೋದಾದರೆ, ಗ್ರೀನ್ ಸಿಗ್ನಲ್ ಕೊಡೋದಾದರೆ ನಾನು ಖಂಡಿತವಾಗ್ಲೂ ಈ ಬಾರಿಯ ಬಿಗ್ ಬಾಸ್ ನಡೆಸ್ಕೊಳ್ತೀನಿ ಅನ್ನುವಂಥದ್ದು. ಅದರಲ್ಲೂ ಮೊದಲೇದಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಬರೋದಾದರೆ ಕನ್ನಡಕ್ಕೆ ಆದ್ಯತೆ. ಈ ಹಿಂದೆ ಸಹ ಬಿಗ್ ಬಾಸ್ ಸೀಸನ್ಸ್ನಲ್ಲಿ ನಾವು ನೋಡಬಹುದು, ಕಳೆದ ಬಾರಿ ಸೀಸನ್ 11ರಲ್ಲೂ ಸಹ ಸಾಕಷ್ಟು ಆಂಗ್ಲ ಭಾಷೆ ಬಳಕೆಯಾಗಿತ್ತು. ಅದರಲ್ಲೂ ಸಹ ಕಂಟೆಸ್ಟೆಂಟ್ಸ್ ಎಷ್ಟೇ ಬಾರಿ ಅವರಿಗೆ ಹೇಳ್ತಾ ಹೋದ್ರೂ, ಸಿಗ್ನಲ್ ಕೊಡ್ತಾ ಹೋದ್ರೂ ಅಥವಾ ಪ್ರೋಟೋಕಾಲ್ ಇದ್ರೂ ಸಹ ಕನ್ನಡ ಭಾಷೆಯನ್ನು ಬಹಳಷ್ಟು ಲಿಮಿಟಲ್ಲಿ ಯೂಸ್ ಮಾಡ್ತಾ ಇದ್ರು, ಇಂಗ್ಲೀಷನ್ನೇ ಬಹಳಷ್ಟು ಬಳಕೆ ಮಾಡ್ತಿರೋವಂಥದ್ದು ಗಮನಕ್ಕೆ ಬಂದಿತ್ತು. ಹಾಗಾಗಿ ಕಿಚ್ಚ ಸುದೀಪ್ ಅವರು ಆಂಗ್ಲ ಭಾಷೆ ಬದಲಾಗಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಜೊತೆಗೆ ನಾಮಫಲಕಗಳು ಇರಬಹುದು, ಬಿಗ್ ಬಾಸ್ ಬರೆಯಲ್ಲಿ ಮೇಯ್ನಾಗಿ ಕಲರ್ಫುಲ್ಲಾಗಿ ಇರಬೇಕು ಮನೆ ಅನ್ನುವಂಥದ್ದು. ಇದಾದ ನಂತರ ಕಾಂಟ್ರವರ್ಸಿಗೆ ಈ ಬಾರಿ ವೇದಿಕೆ ಇರೋದಿಲ್ಲ. ಏನೇ ಇರಲಿ, ಇನ್ನೊಂದು ಏನು ಗೊತ್ತಾಗಿರ್ತಿ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ, ಇಲ್ಲಿ ತನಕ 11 ಸೀಸನ್ ಅಲ್ಲೂ ಯಾರು ಇರ್ತಾರೆ ಕಂಟೆಸ್ಟೆಂಟ್ ಗಳಂತ ಕ್ಯೂರಿಯಾಸಿಟಿ ಇತ್ತು. ಬಟ್ ಈ ಸಲ ಕಂಟೆಸ್ಟೆಂಟ್ ಗಳು ಯಾರು ಅಂತಲ್ಲ, ಸುದೀಪ್ ಅವ್ರು ಇರ್ತಾರ ಇಲ್ವಾ, ಅವ್ರು ಇಲ್ಲಾಂದ್ರೆ ಮುಂದಕ್ಕೆ ಯಾರಪ್ಪ ಅಂತ ಅದನ್ನ ಊಹೆ ಮಾಡ್ಕೊಳಕ್ಕೆ ನಮ್ ಕೈಲಿ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಅಲ್ಟಿಮೇಟ್ ಆಗಿ